ಪೂಜಾ ಇವಳು ಬಿಸಿ ಅವಳೆಮ್ಮ. ಏನ್ ಮಾಡ್ತಾವಳೆ? ಏನಿಲ್ಲ, ಟಿವಿಯಲ್ಲಿ ಯಾವ್ದು ಟ್ರೈನಿಂಗ್ ತಗೋತಾಳೆ. ಅಷ್ಟೇ ಲೇಟ್ ಆಗ್ತಿದೆ, ಅದು ಫಸ್ಟ್ ಡೇಟು ಕ್ರಾಸ್ ಮಾಡ್ಬಿಟ್ಲಲ್ಲ, ಹೋಯ್ತು ಡೇಟು. A few moments later. ಪೂಜಾ ಏನ್ ಗೊತ್ತಾ, ಡೇಟು ಸಕ್ಕತ್ತಾಗಿತ್ತು. ಅವಳು ಎಸ್ ಅಂದ್ಬಿಟ್ಲು. ನಿನಗೆ ಎಷ್ಟು ಹೇಳಿದ್ಲ? ಕಾಮಿಡಿ. ಸರಿ ಅದೆಲ್ಲ ಬಿಡು, ಇವಾಗಿಂದ ನಾನು ಸ್ಕಿನ್ ಕೇರ್ ಎಲ್ಲ ಮಾಡಬೇಕು. ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ನನ್ನ ಸ್ಕಿನ್ ಬೇರೆ ತುಂಬ ಆಯಿಲಿ ಇದೆ. ಯಾವುದಾದ್ರೂ ಒಂದು ಒಳ್ಳೆ ಮಾಯಿಶ್ಚರೈಸರ್ ಇದ್ದರೆ ಸಜೆಸ್ಟ್ ಮಾಡು. ತಗೋ, ಇದನ್ನ ಯೂಸ್ ಮಾಡು. ಇದು ಡಿಕನ್ಸ್ಟ್ರಕ್ಟ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದು ತುಂಬಾ ಲೈಟ್ ವೇಟ್ ಆಗಿದೆ, ಸೊ ಗ್ರೀಸಿ ಅಥವಾ ಸ್ಟಿಕ್ಕಿ ಅನ್ಸೋ ಫೀಲಿಂಗೇ ಬರಲ್ಲ. ಇದು ನಾನ್ ಕಾಮಿಡೋಜೆನಿಕ್ ಕೂಡ, ಅಂದ್ರೆ ಪೋರ್ಸ್ ನ ಕ್ಲಾಗ್ ಮಾಡಲ್ಲ. ಇದರಲ್ಲಿ 3% NMF ಇದೆ. ಅದು ನಿಮ್ ಸ್ಕಿನ್ ನ ತುಂಬಾ ಟೈಮ್ ಹೈಡ್ರೇಟ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. 0.2% ಪ್ಯಾಂಥನಾಲ್ ಸ್ಕಿನ್ ಬ್ಯಾರಿಯರ್ ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಇದು ಆಯಿಲಿ ಮತ್ತೆ ಆಕ್ನಿ ಪ್ರೋನ್ ಸ್ಕಿನ್ ಗೆ ಪರ್ಫೆಕ್ಟ್. ಈ ಮಾಯಿಶ್ಚರೈಸರ್ ಇನ್ ವಿವೋ ಟೆಸ್ಟೆಡ್, ಅಂದ್ರೆ ರಿಯಲ್ ಪೀಪಲ್ ಮೇಲೆ ಟೆಸ್ಟ್ ಮಾಡಿ 72 ಅವರ್ಸ್ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ನೀನ್ ಹೆಂಗೆ ಇಷ್ಟೆಲ್ಲ ಹುಷಾರಾಗಿದ್ಯಾ? ಥ್ಯಾಂಕ್ ಯು. ಹುಷಾರಂದ್ರೆ ಈ ರಕ್ಷಾ ಬಂಧನ್ಗೆ 10 ರೂಪಾಯಿ 20 ರೂಪಾಯಿ ರಾಖಿ ಕಟ್ಬಿಟ್ಟು 2,000 3,000 ಕಿತ್ಕೊಳ್ಳೋದು, ಆಮೇಲೆ ಈ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡೋದು.